ಅಂದ್ರೆ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದೇನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ನಾಟಿ ಕೋಳಿ ಸಾಕೋಕೆ ನಾಟಿ ಕೋಳಿ ಸಾಕಿದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದ್ರೆ ಮಾತ್ರ, ಇನ್ವೆಸ್ಟ್ಮೆಂಟ್ ಕಮ್ಮಿ ಇದ್ರೆ ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಆಗಲ್ಲ ಅಂತ ತುಂಬಾ ಜನ ಅನ್ಕೊಂಡಿರ್ತೀರಾ. ಅದಲ್ಲಂತಾನೆ ಇವಾಗ ಏನು ಅಂತಂದ್ರೆ ಮೊನ್ನೆ ಒಂದು ವಿಡಿಯೋ ಹಾಕಿದೆ, ನಾಯಿ ಬಂದ್ಬಿಟ್ಟು ಮೆಸ್ನ ಹಿಂಗ್ ಅರ್ಧ ಹಾಕ್ಬಿಟ್ಟು ತಿನ್ಕೊಂಡು ಹೋಗೈತೆ ಅಂತ. ಬಟ್ ಅದಕ್ಕೆ ಏನ್ ಮಾಡಿದೀನಿ ಮತ್ತೆ ಇವಾಗ ಏನು ಕಾಣಿಸ್ತಾ ಇರೋದು ಫಾರಂ ಒಂದ್ ಸ್ವಲ್ಪ ಬದಲಾವಣೆ ತರ ತುಂಬಾ ಜನಕ್ಕೆ ಅನ್ನಿಸ್ತಾ ಇರ್ಬೋದು. ಆದ್ರೆ ಏನ್ ಮಾಡಿದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಕೊಳ್ಳಿ, ಕೊನೆವರೆಗೂ ಸ್ಕಿಪ್ ಮಾಡಕ್ ಹೋಗ್ಲೇಬೇಡ್ರಿ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಇವತ್ತು ಕಾಣಿಸ್ತೈತೆ ನೋಡ್ರಿ, ಸುತ್ತ ಮೆಸ್ ಹಾಕಿರೋದು 7 ಅಡಿ, ಅಂದ್ರೆ 7 ಅಡಿ ಮೆಸ್ ಹಾಕಿರೋದು ಇವಾಗ ಟೋಟಲ್ ಆಗಿ. ಅಂತಂದ್ರೆ ಯಾವ ಮೆಸ್ಸು ಮತ್ತೆ ಏನ್ ಮೆಸ್ ಹಾಕಿದೀವಿ ಮತ್ತೆ ಯಾವ ತರ ಹಾಕಿದೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಕೊನೆವರೆಗೂ ವಿಡಿಯೋನ ನೋಡ್ರಿ. ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ ನಾನು ಹಾಕಿರೋದು ಬಟರ್ಫ್ಲೈ GI ಅನ್ನೋ ಮೆಸ್. ಅಂತಂದ್ರೆ ಇದನ್ನ ನಾನು ಯಾವ್ದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಫಾರಮ್ಗೆ ನಾನ್ ತಂದು ಹಾಕಿರುವಂತದ್ದು. ಅಂತಂದ್ರೆ ಈ ತರ ಕಬ್ಣದ ಪೈಪ್ಗಳು, ಅಂತಂದ್ರೆ ಇಲ್ಲಿ ಕಾಣಿಸ್ತೈತಿ ನೋಡಿ, ಈ ತರ ಸೆಕೆಂಡ್ಸ್ ಕಬ್ಣದ ಪೈಪ್ಗಳು. ಅಂದ್ರೆ ಈಗ ಕೇಸಿಂಗ್ ಪೈಪ್ ಅಂತೀವಿ ನಮ್ ಇದು ಕೇಸಿಂಗ್ ಪೈಪ್ ಅನ್ನೋದಲ್ಲ, ಬೋರ್ದು ಲೆಂತ್ಗಳು ಬರುತ್ತಲ್ಲ, ಸಾರಿ ಬೋರ್ದು ಲೆಂತ್ಗಳನ್ನ ಈ ತರ ಹೊಡೆದ್ಬಿಟ್ಟು, ಅಂತಂದ್ರೆ ಈ ತರ ಕಟ್ ಮಾಡ್ಬಿಟ್ಟು ಟೋಟಲ್ ಆಗಿ ಇಲ್ಲಿ ಕಾಣಿಸ್ತೈತೆ ಮೆಸ್ ನೋಡಿದು. ಈ ಮೆಸ್ ಬಂದು GI ಬಟರ್ಫ್ಲೂಟ್, ಇದು ಬಟರ್ಫ್ಲೈ ಅಂತ ಒಂದು ಕಂಪ್ನಿ, ಬಟರ್ಫ್ಲೈ ಅನ್ನೋ ಕಂಪ್ನಿ ಮೆಸ್ನ ಇವತ್ತು ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಈಗ ಯಾವುದೇ ನಾಯಿಗಳಾಗ್ಲಿ ಏನೇ ಆಗ್ಲಿ ಅರ್ಧ ಆಗ್ತಾ ಇರೋ ತರ ಆಗ್ತಾ ಇರುವಂತದ್ದು. ನಾಯಿಗಳು ಅಥವಾ ಕೀರಗಳು ಮತ್ತೆ ಇನ್ನೊಂದಷ್ಟು ಏನೇನೋ ಇರ್ತಾವಲ್ಲ, ಅವೆಲ್ಲದಕ್ಕೋಸ್ಕರ ಸೇಫ್ಟಿಗೆ ಅನ್ಬಿಟ್ಟು ಹಾಕಿರುವಂತ ಮೆಸ್ ಇದು. ಇಲ್ಲಿ ಕಾಣಿಸ್ತಾ ಇರೋದು ಇವಾಗ ಟೋಟಲ್ ಆಗಿ ಎಲ್ಲಾನು ಇನ್ವೆಸ್ಟ್ಮೆಂಟ್ ಮಾಡಿ, ಇವಾಗ ಯಾವುದೇ ರೀತಿ ನಾಯಿಗಳು ಅಥವಾ ಕೀರಗಳು ಬರ್ದೇ ಇರೋ ತರ, ಅವು ಕೂಡ ಬರಲ್ಲ ಆ ತರ ಇರ್ಲಿ ಅನ್ಬಿಟ್ಟು ಕ್ವಾಲಿಟಿ ಮೆಸ್ ಹಾಕಿರುವಂತದ್ದು. ಬಟರ್ಫ್ಲೈ ಮೆಸ್ ಇದು ಕಾಣಿಸ್ತಾ ಇರೋದು. ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮತ್ತೆ ಏನು ಅಂತಂದ್ರೆ ಬಜೆಟ್ ಎಷ್ಟು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಟೋಟಲ್ ಆಗಿ ಕಾಣಿಸ್ತೈತಲ್ಲ, ಇದೆಲ್ಲ ಬಟರ್ಫ್ಲೈ ಮೆಸ್ಸು. ಬಡ್ಡಿ ಮಗನ್ ಮಲ ಮರಿ ಹಾಕುವಾಗ ಏನಪ್ಪಾ ಅಂತಂದ್ರೆ ಈ ತರ ಕ್ರಾಸಿಂಗ್ಸ್, ಅಂದ್ರೆ ಕ್ರಾಸಿಂಗ್ಸ್ ಮರಿ ಹಾಕೋದ್ಮೇಲೆ ಮರಿ ಹಾಕೋಕೆ ಮುಂಚೆ ಯಾವ ತರ ಕ್ರಾಸಿಂಗ್ ಅಂತ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಮೊಲ ಸಾಕೋರು ಇಲ್ಲ ಮೊಲ ಸಾಕ್ಬೇಕು ಅಂತ ಆಸೆ ಇರೋರು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಮೊಲ ಸಾಕೋರ್ಗೆ ಹೇಳೋದು ಮೊಲಗಳ ಕ್ರಾಸಿಂಗ್ಸ್. ಅಂದ್ರೆ ಮೊಲಗಳ ಕ್ರಾಸಿಂಗ್ಸ್ ಹೆಂಗಪ್ಪ ಅಂತಂದ್ರೆ 3 ತಿಂಗಳಾಯ್ತು ಅಂತಂದ್ರೆ ಬಡ್ಡಿ ಮಗನ್ ಮೊಲಗಳು ಕ್ರಾಸಿಂಗ್ ಬರ್ತವೆ. ಅಂತಂದ್ರೆ ಕೆಲವು ಮಿಂಟ್ರಿ ಮೊಲಗಳು ಹೆಂಗಪ್ಪ ಅಂತಂದ್ರೆ ಮೊಲಗಳು ಕ್ರಾಸಿಂಗ್ ಮಾಡಕ್ಕೆ ಡೇ ಟು ಡೇ ಕ್ರಾಸಿಂಗ್ ಮಾಡೋದು, ಸುಮ್ಮನೆ ಟಾರ್ಚರ್ ಕೊಡೋದು, ಹೆಣ್ಮೊಲಗಳಿಗೆ ಟಾರ್ಚರ್ ಕೊಡೋದು, ಈ ತರ ಮಾಡ್ತಾ ಇರ್ತವೆ. ಕ್ರಾಸಿಂಗ್ ಆಗೋ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಹೆಣ್ಮೊಲ ತಾನಾಗೆ ಈ ತರ ನಿಂತ್ಕತ್ತೆ ಕಣ್ಣ. ನಾವೇನು ಅದಕ್ಕೆ ಏನು ಮಾಡ್ಬೇಕಾಗಿಲ್ಲ ಕಣ್ಣ. ಈ ತರ ಹೆಣ್ಮೊಲ ತಾನಾಗೆ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾಡ್ತದೆ. ಇನ್ನ ಗಂಡ್ಮೊಲ ಕ್ರಾಸಿಂಗ್ ಮಾಡೋ ಟೈಮಲ್ಲಿ ಆ ತರ ಇದ್ದೇ ಇರುತ್ತೆ. ಬಟ್ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಕ್ರಾಸಿಂಗ್ ಮಾಡೋದು ಅಂತಂದ್ರೆ ಕ್ರಾಸಿಂಗು ಅಂದ್ರೆ ಎರಡನ್ನ ತಿಳ್ಕೊಬೇಕು. ಕ್ರಾಸಿಂಗ್ ಏನಪ್ಪಾ ಅಂತಂದ್ರೆ ಮರಿ ಹಾಕಿ 20 ದಿನ ಆದ್ಮೇಲೆ ಕ್ರಾಸಿಂಗ್ ಬಿಡ್ಬೇಕು. ಅಂದ್ರೆ ಮಲ ಏನಪ್ಪಾ ಅಂತಂದ್ರೆ ಮರಿ ಹಾಕಿದ್ ಫಸ್ಟ್ ಡೇನೆ, ಅಂತಂದ್ರೆ ಈಗ ಮರಿ ಹಾಕಿದ್ ಫಸ್ಟ್ ಡೇನೆ ಬಿಟ್ಟು ತಕ್ಷಣ ಕ್ರಾಸಿಂಗ್ ತಗೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಕ್ರಾಸಿಂಗ್ ತಗೊಳ್ಳುವಾಗ ಏನಪ್ಪಾ ಅಂತಂದ್ರೆ ಮೊಲಗಳನ್ನ, ಅಂತಂದ್ರೆ ಈಗ ಮೊಲಗಳು ಕ್ರಾಸಿಂಗ್ ಮಾಡ್ತಾ ಇರ್ತಾವಲ್ಲ, ಆ ಟೈಮ್ಗೆ ಏನಪ್ಪಾ ಅಂತಂದ್ರೆ ಗಂಡ್ಮೊಲ ಹೆಣ್ಮೊಲ ಸಪ್ರೇಟ್ ಮಾಡ್ಲೇಬೇಕಾಗುತ್ತೆ. ಅಂದ್ರೆ ಒಂದ್ಸಲ 2 ಸಲ ಕ್ರಾಸಿಂಗ್ ಆದ್ರೆ ಸಾಕು. ಅಂದ್ರೆ ಒಂದ್ಸಲ 1 ಅವರ್ ಕ್ರಾಸಿಂಗ್ ಆದ್ರೆ ಸಾಕು, ಇನ್ನೇನು ಕ್ರಾಸಿಂಗ್ ಆಗೋ ಅವಶ್ಯಕತೆ ಇರಲ್ಲ. ನೀವು ಬಡ್ಡಿ ಮಗ ನಾವ್ ಏನ್ ಮಾಡ್ತೇವೆ ಅಂದ್ರೆ ಜೊತೆಲಿ ಬಿಡ್ತು ಅಂತಂದ್ರೆ ಎನಿ ಟೈಮ್ ಕ್ರಾಸ್ ಮಾಡೋದು, ಎನಿ ಟೈಮು ಯಾವಾಗ್ಲೂ ಮೊಲದ ಜೊತೆನೆ ಇರೋದು, ಮತ್ತೆ ಮೊಲದ ಜೊತೆನೆ ಯಾವಾಗ್ಲೂ ಹೊಂದ್ಕೊಂಡಿರೋದು, ಈ ತರ ಮಾಡ್ತಾ ಇರ್ತವೆ. ಆದ್ರಿಂದ ಪ್ರತಿಯೊಬ್ಬರಿಗೂ ಹೇಳೋದೇನಪ್ಪಾ ಅಂತಂದ್ರೆ ಮೊಲ ಸಾಕೋರ್ಗೆ ಫಸ್ಟ್ ಮೊಲಗಳನ್ನ ಸೆಪರೇಟ್ ಮಾಡ್ಕೊಬಿಡಿ. 1 ಅವರ್ ಕ್ರಾಸಿಂಗ್ ಮಾಡಿದ್ರೆ ಸಾಕು ಒಂದಿನದಲ್ಲಿ. ನಿಮ್ಗೆ ಹಂಗೂ ಏನಾದ್ರು ಕ್ರಾಸಿಂಗ್ ಆಗಿಲ್ಲ ಅನ್ನಿಸ್ತೈತೆ ಅಂದಾಗ ಮಾತ್ರ 1 ದಿನ 2 ದಿನ 3 ದಿನ ಕಂಪಲ್ಸರಿ ಬಿಟ್ಬಿಟ್ಟು ಆಮೇಲೆ ಮೊಲನ ಸೆಪರೇಟ್ ಮಾಡಿ. ಇಲ್ಲ ಅಂತಂದ್ರೆ ರೀಕ್ರಾಸಿಂಗ್ ಮಾಡ್ತಾ ಇದ್ರೆ ಮರಿಗಳು ಡೆವಲಪ್ಮೆಂಟ್ ಬರಲ್ಲ, ಮರಿಗಳು ಸಣ್ಣ ಬರೋದು, ಮತ್ತೆ ಮರಿಗಳು ದಪ್ಪ ಆಗದಂತೆ ಇರೋದು, ಈ ತರ ಪ್ರಾಬ್ಲಮ್ ಆಗುತ್ತೆ. ಫ್ರೆಂಡ್ ಹತ್ರ ಒಂದು 6 ಟರ್ಕಿ ಮರಿ ಇಟ್ಕೊಂಡ್ ಬಂದಿದೆ. ಆ ಮರಿಗಳು ಹೆಂಗಪ್ಪ ಅಂದ್ರೆ ಬಡ್ಡಿ ಮಗ ನಾವು ಎಲ್ಲೋಯ್ತಿವಿ ಅಲ್ಲೇ ಬರ್ತವೆ. ಅಂದ್ರೆ ಅವನು ಅವಾಗಿಂದ ಅಕ್ಕಿ ನುಚ್ಚು ರಾಗಿ ನುಚ್ಚು ಅದು ಇದು ಹಾಕ ರೂಢಿ ಮಾಡ್ಬಿಟ್ಟವನೆ. ಅಂದ್ರೆ ವ್ಯಾಕ್ಸಿನೇಷನ್ಸ್ ಎಲ್ಲ ಆಗವಿನ್ನೇನು ಅಲ್ಲಿ 1-1.5 ತಿಂಗಳು 2 ತಿಂಗಳು ಮರಿಗಳಿವೆಲ್ಲ. ಅಂದ್ರೆ ಅವನೇನ್ ಮಾಡ್ದ, ಅಣ್ಣ ನಾನೆಲ್ಲ ಹೊರಗಡೆ ಹೋಯ್ತಾ ಇದೀನಿ ತಕೊಂಡ್ಬಿಟ್ಟು ಕೊಟ್ಬಿಟ್ಟ. ಅಂದ್ರೆ 6 ಮರಿಗಳು ಅವನ ಹತ್ರನೇ ಮಾಡಿದೆವು ಟೋಟಲ್ ಆಗಿ. ಇವಾಗ ಕೋಳಿಲ್ ಕುಣಿಸಿ ಮಾಡ್ರ ಮರಿಗಳ ವ್ಯಾಕ್ಸಿನೇಷನ್ಸ್ ಎಲ್ಲ ಆಗೈತೆ. ಇವ ಏನಪ್ಪಾ ಅಂತಂದ್ರೆ ಕಳ್ಳನ ಮಗ ನಾವು ಎಲ್ಲೋಯ್ತಿವಿ, ಎಲ್ಲಿ ಕೂತ್ಕೋತೀವಿ, ಎಲ್ಲಿ ನಿಂತ್ಕೋತೀವಿ, ಹಿಂದೆ ಓಡ್ ಬರೋದು, ಈ ತರ ಎಲ್ಲಿ ನಿಂತ್ಕೊಳ್ಳೋಕ್ಕೂ ಕೂತ್ಕೊಳ್ಳೋಕ್ಕೂ ಬಿಡುದೇ ಇಲ್ಲ. ಅಂತಂದ್ರೆ ನಿದ್ದೆ ಮಾಡೋದು ಹೋಗಿ ಮುಗಿಯೋದು. ಅಂದ್ರೆ ನಾನೇನು ರೋಗ ಪಾಗ ಅನ್ಕೊಂಡಿದ್ದೆ, ಯಾರು ರೋಗವೂ ಇಲ್ಲ ಪಾಗೂ ಇಲ್ಲ, ವ್ಯಾಕ್ಸಿನೇಷನ್ಸ್ ಎಲ್ಲ ಆಗವೆ. ನಿಮ್ಗೇನಾರ ಬೇಕು ಅಂದ್ರೆ ಕಾಲ್ ಮಾಡ್ರಿ. ಅಂದ್ರೆ ಹಿಂದಿಂದ ಎಲ್ಲೆಲ್ಲಿ ಹೋಯ್ತಿರಲ್ಲ ಎಲ್ಲ ಬರ್ತವೆ. ಅಂದ್ರೆ 6 ಟೋಟಲ್ ಆಗಿ ಟರ್ಕಿ ಮರಿಗಳು 3 ಜೊತೆ ಟೋಟಲ್ ಆಗಿ ಹೇಳೋದಾದ್ರೆ ಬೇಕು ಅಂದ್ರೆ ಕಾಲ್ ಮಾಡ್ರಿ. ನೋಡ್ತಾ ಇರ್ಬೋದು ಈಗ ಆಚ್ಕೋಗೋವಿಲ್ವಾ, ಈಗ ಆಚ್ಕೆ ಇದ್ಬಿಟ್ಟವೆ. ಈಗ ಹೊಳಿಗೆ ಹೆಂಗ್ ಬರ್ತವೆ ಅಂದ್ರೆ ನಾವೆಲ್ಲ ಹೋಯ್ತಿವಿ ಅಲ್ಲಿ ತಡೀರಿ ತೋರಿಸ್ತೀನಿ, ಬೇಕಾದ್ರೆ ನಾನೇ ಹೋಯ್ತೀನಿ. ಈಗ ನೋಡ್ರಿ ಹಿಂದಿಂದ ಹೆಂಗ್ ಬರ್ತವೆ ಅಂತ. ಇಲ್ಲಿ ನಾವೇನ್ ಕರಿಯೋದ್ ಬೇಕಾಗಿಲ್ಲ, ಏನು ಮಾಡೋದ್ ಬೇಕಾಗಿಲ್ಲ. ಅವಾಗ ಅವೇ ಹಿಂದೆ ಕಡೆ ಓಡ್ ಬರೋದು, ಅವಾಗ ಅವೇ ಹೋಗೋದು, ಮತ್ತೆ ಅವಾಗ ಅವೇ ಹಿಂದಿಂದ ಬರ್ತಾ ಇರೋದು. ಈಗ ನೋಡ್ರಿ 6 ಬರ್ತವೆ. ಹಿಂಗೆ 6 ಅವೇ. 6 ಯಾರಿಗಾರ ಬೇಕಾಗಿದ್ರೆ ಕಾಲ್ ಮಾಡ್ರಿ. ಎಲ್ಲ ಟರ್ಕಿ ಮರಿಗಳಿಯ ಟರ್ಕಿ ಮರಿಗಳು, ಬೆಂಕಿ ಕೋಳಿ ಮರಿಗಳು, ಬಾತು ಕೋಳಿ ಬೇಕು ಅಂದ್ರೆ ಬಾತು ಕೋಳಿ ಸಿಗ್ತವೆ. ನಿಮ್ಗೆ ಯಾರ ಬೇಕು ಅಂದ್ರೆ ಸ್ಪಾಟ್ಗೆ ವಿಸಿಟ್ ಮಾಡಬೇಕು. ಬೇಕು ಅಂದ್ರೆ ಕಾಲ್ ಮಾಡಿ ಫ್ರೆಂಡ್ಸ್.